ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಂನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಶುಕ್ರವಾರದ ದಿನ ವೈಕುಂಠ ಏಕಾದಶಿ. ನಾರಾಯಣ ಶ್ರೀಮನ್ನಾರಾಯಣ ಉತ್ತರ ದ್ವಾರದಲ್ಲಿ ಪ್ರವೇಶವಾಗುವಂತಹ ದಿನ. ಬಹುಶಃ ಏಕಾದಶಿ ಅಂತೂ ರಾಯರ ಭಕ್ತರಾದ್ಮೇಲೆ ತುಂಬ ಜನ ಮಾಡ್ತಾ ಇದ್ದೀರಿ, ಆಚರಣೆಯನ್ನು ಮಾಡ್ತಾ ಇದ್ದೀರಿ. ಆಚರಣೆ ಮಾಡೋಕ್ಕಾಗದೇ ಇದ್ದವರು ಕೊನೆಗೆ ಪೂಜೆಯನ್ನಾದರೂ ಮಾಡ್ತಾ ಇದ್ದೀರಿ. ಹಾಗಾಗಿ ಈ ವೈಕುಂಠ ಏಕಾದಶಿಯನ್ನು ಆದಷ್ಟು ಪ್ರಯತ್ನ ಮಾಡಿ ಆಚರಣೆಯನ್ನು ಮಾಡಿ. ಈಗಂತೂ BP ಶುಗರ್ ಅದು ಇದು ಜಾಸ್ತಿ ಆದವರು ಹೆಚ್ಚಾಗಿದ್ದಾರೆ. ನಿಮಗೆ ಲೈಟಾಗಿ ಏನಾದರೂ ಹಾಲು ಹಣ್ಣು ಏನಾದರೂ ತಗೊಂಡು ಈ ಒಂದು ವೈಕುಂಠ ಏಕಾದಶಿಯನ್ನಾದರೂ ಆಚರಣೆಯನ್ನು ಮಾಡಿ. ಜೊತೆಗೆ ಇನ್ನೊಂದು ವಿಷಯ ಅಂದರೆ, ಶುಕ್ರವಾರ ದಿನ ಏಕಾದಶಿ ಇರುವ ಕಾರಣ ತುಳಸಿಯನ್ನು ಆವತ್ತು ತೆಗೆಯುವ ಹಾಗಿಲ್ಲ. ಅದು ಎಲ್ಲ ಏಕಾದಶಿಗೂ ಅಷ್ಟೇ, ಆವತ್ತು ತೆಗೆಯುವ ಹಾಗಿಲ್ಲ. ಹಾಗಾಗಿ ಗುರುವಾರನೇ ಎಲ್ಲರೂ ತುಳಸಿಯನ್ನು ಕೊಯ್ದಿಟ್ಕೊಳ್ಳಿ. ಇನ್ನೊಂದಿದೆ, 1 ಗಂಟೆಯ ತುಳಸಿಯನ್ನು ಕೊಯ್ಯಬಹುದು ಅಂತಾರೆ, ತೆಗಿಬಹುದು ಅಂತಾರೆ. ಅದರಲ್ಲಂತೂ ಮುತ್ತೈದೆಯರಂತೂ ಮಧ್ಯಾಹ್ನ ಮೇಲೆ ಮುಟ್ಲೇಬಾರ್ದು ಅಂತಾರೆ. ಇನ್ನು ಕೆಲವರು ಹೇಳೋದೇನು ಅಂದರೆ, ಸೂರ್ಯಾಸ್ತ ಆದ ಮೇಲೆ, ಸೂರ್ಯಾಸ್ತ ಆಗುವುದ್ರ ಒಳಗೆ ತೆಗಿಬೇಕು ತುಳಸಿಯನ್ನು ಅಂತಾರೆ. ಆದರೆ ನನಗೆ ತಿಳಿದ ಮಟ್ಟಿಗೆ ಮಧ್ಯಾಹ್ನದ ನಂತರ ಯಾರೂ ತುಳಸಿಯನ್ನು ಮುಟ್ಟೋದಿಲ್ಲ. ಅದು ಗೊತ್ತಿಲ್ಲ, ಅಂದರೆ ಕೆಲವರು ಮುಟ್ಟಬಹುದೇನೋ ಗೊತ್ತಿಲ್ಲ, ಆದರೆ ನನಗೆ ತಿಳಿದ ಮಟ್ಟಿಗೆ ಗೊತ್ತಿಲ್ಲ. ನಾನು ತುಂಬ ಜನರ ಬಾಯಲ್ಲಿ ಕೇಳಿದ್ದೀನಿ. 12, ಕೆಲವರು ಹೇಳೋದು 12 ಗಂಟೆ, ಇನ್ನು ಕೆಲವರು 1 ಗಂಟೆ ಅಂತಾರೆ. ಅಷ್ಟರ ಒಳಗಡೆ ತುಳಸಿಯನ್ನು ತೆಗಿಬೇಕು ಅಂತ. ಹಾಗಾಗಿ ಏಕಾದಶಿ ದಿನ, ಯಾವುದೇ ಏಕಾದಶಿ ದಿನ ಇರಲಿ, ದಯವಿಟ್ಟು ತುಳಸಿಯನ್ನು ತೆಗಿಬೇಡಿ. ಜೊತೆಗೆ ಇನ್ನೇನು ಅಂದರೆ, ಗೊತ್ತಿಲ್ಲದೆ ಮಾಡಿದ್ದೀವಿ ನಾವೆಲ್ಲ ಅಲ್ವಾ, ಗೊತ್ತಿಲ್ಲದೆ ಮಾಡಿದ್ದು ಎಷ್ಟು ಇದೆ ಅದಕ್ಕೆ ಇದಿಲ್ಲ, ಆದರೆ ಗೊತ್ತಿದ್ದು ನಾವು ಮಾಡಬಾರ್ದು. ಹಾಗಾಗಿ ಆವತ್ತಿನ ದಿನ ತುಳಸಿಯನ್ನು ಕೊಯ್ಯಬೇಡಿ. ಅದರ ಬದಲಿಗೆ ಗುರುವಾರನೇ ತುಳಸಿಯನ್ನು ತೆಗೆದು ಚೆನ್ನಾಗಿಟ್ಕೊಳ್ಳಿ. ಇನ್ನೊಂದು ಅಂದರೆ, ತುಳಸಿಯನ್ನು ಆವತ್ತು ತುಳಸಿಗೆ ನೀರು ಹಾಕಬಾರ್ದು ಅಂತಾರೆ ಆವತ್ತು. ಯಾಕಂದರೆ ತುಳಸಿ ಸಹಿತ ಉಪವಾಸದಲ್ಲಿರ್ತಾಳೆ ಆವತ್ತು ಅಂತ. ತುಳಸಿ ಸಹಿತ ಉಪವಾಸದಲ್ಲಿ ಇರ್ತಾಳೆ. ಆದರೂ ವೈಕುಂಠ ಏಕಾದಶಿ ದಿವಸ ತುಳಸಿಗೆ ದೀಪವನ್ನು ಹಚ್ಚಬೇಕು ಅಂತಾರೆ. ಹಾಗಾಗಿ ತುಳಸಿಗೆ ದೀಪವನ್ನು ಖಂಡಿತವಾಗಿ ಆವತ್ತು ಹಚ್ಚಿ. ಯಾಕಂದರೆ ನಾರಾಯಣ, ಲಕ್ಷ್ಮೀ, ಭೂದೇವಿ, ಶ್ರೀದೇವಿ ಜೊತೆಗೂಡಿ ಬರುವಂತಹ ದಿನ ಅಂತೆ ಅದು. ಆ ಲೆಕ್ಕದಲ್ಲಿ ನಮ್ಮ ತುಳಸಿಗೆ ದೀಪವನ್ನು ಹಚ್ಚಲೇಬೇಕು ಆವತ್ತು. ಕೆಲವರು ಹೇಳ್ತಾರೆ ನೀರು ಸಮರ್ಪಣೆ ಮಾಡಬಾರ್ದು ಆವತ್ತು ಅಂತ. ಅದು ಕೆಲವರ ಪದ್ಧತಿ ಹೇಗಿದೆ ಹಾಗೆ ನಡ್ಕೊಂಡು ಹೋಗಿ. ಅದು ಕೆಲವರು ಅರ್ಪಣೆಯನ್ನು ಮಾಡ್ತಾರೆ, ಕೆಲವರು ಅರ್ಪಣೆಯನ್ನು ಮಾಡೋದಿಲ್ಲ. ಅದು ಅವರವರ ಪದ್ಧತಿಗೆ ಬಿಟ್ಟಿರೋದು. ನಾವು ಹೇಳಿದ ತಕ್ಷಣ ಅದನ್ನ ಬದಲಾವಣೆ ಮಾಡಿ ಅಂತ ಹೇಳುವ ಹಾಗಿಲ್ಲ. ಹಾಗಾಗಿ ಚೆನ್ನಾಗಿ ತುಳಸಿ ಪೂಜೆಯನ್ನು ಮಾಡಿ, ನೀವು ಹೇಗೆ ಮಾಡ್ತೀರಿ ಹಾಗೆ ಮಾಡಿ. ಕೊನೆಗೆ ಏನಿಲ್ಲ ಅಂದರೂ ಅವಳಿಗೆ ತುಪ್ಪದ ದೀಪ, ಅಥವಾ ತುಪ್ಪ ಇಲ್ಲ ಅಂತಾದರೆ ಎಣ್ಣೆ ದೀಪವನ್ನಾದರೂ ಹಚ್ಚಿ ಪೂಜೆಯನ್ನು ಮಾಡಿ. ಅವತ್ತೆಲ್ಲರೂ ಆದಷ್ಟು ಪ್ರಯತ್ನ ಮಾಡಿ ಶ್ರೀಮನ್ನಾರಾಯಣ, ವೆಂಕಟೇಶ್ವರ ಅಥವಾ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡ್ಕೊಂಡು ಬನ್ನಿ. ಯಾಕಂದರೆ ನಮಗೆ ಉತ್ತರ ದ್ವಾರದಲ್ಲಿ ದರ್ಶನವನ್ನು ಕೊಡೋದು ಒಂದೇ ದಿನ, ಅದು ವೈಕುಂಠ ಏಕಾದಶಿ ದಿನ. ಆ ದಿನ ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಮತ್ತು ಪುನಃ ನಾವಿನ್ನು ಉತ್ತರ ದ್ವಾರದಲ್ಲಿ ದರ್ಶನ ಪಡೆಯೋಕ್ಕೆ ಇನ್ನು ಬರುವ ವರ್ಷದ ವೈಕುಂಠ ಏಕಾದಶಿಗೆ ಬರಬೇಕು. ಆದಷ್ಟು ಅದಕ್ಕೆ ಸಾಧ್ಯವಾದಷ್ಟು, ಕೆಲವರಿಗೆ ಪಾಪ ತುಂಬ ಕೆಲವೊಂದು ಪ್ರಾಬ್ಲಮ್ಗಳು ಇರುತ್ತೆ, ಅವರಿಗೆ ಡೇಟ್ ಆಗಿರುತ್ತೆ, ಹಂಗೆಲ್ಲ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಆದಷ್ಟು ಪ್ರಯತ್ನ ಮಾಡಿ ದರ್ಶನವನ್ನು ಪಡ್ಕೊಂಡು ಬನ್ನಿ. ಆ ಶ್ರೀಮನ್ನಾರಾಯಣ, ಲಕ್ಷ್ಮೀ ಸಮೇತ ನಾರಾಯಣ ನಿಮ್ಮೆಲ್ಲರ ಮನೆಗೂ ಬರಲಿ, ನಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ. ಆದಷ್ಟು ಪ್ರಯತ್ನವನ್ನು ಮಾಡಿ, ಉಪವಾಸವನ್ನು ಮಾಡಿ, ಆ ಮಹಾವಿಷ್ಣು ಶ್ರೀಮನ್ನಾರಾಯಣ ತಿರುಪತಿ ಗಿರಿವಾಸ ಶ್ರೀನಿವಾಸ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.